ಬರ ಹೇಳಿ ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿಯಲ್ಲಿಂದು ಸಿಎಂ ಭಾಷಣ ಮಾಡುತ್ತಿರುವಾಗ ಸಮಾವೇಶದಲ್ಲಿ ಕೆಲ ಬಿಜೆಪಿಗರು ಎನ್ನಲಾದವರಿಂದ ಕಾಂಗ್ರೆಸ್ ವಿರೋಧಿ ಘೋಷಣೆ ಕೂಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸಿಎಂ ಭಾಷಣದ ವೇಳೆ ಗದ್ದಲ ಸೃಷ್ಟಿಸಲು ಕೆಲ ಗುಂಪು ಮುಂದಾದಾಗ ಸಿಎಂ ಪೊಲೀಸರು ಏನು ಮಾಡುತ್ತಿದ್ದೀರಿ, ಯಾವನವನು ಎಸ್ಪಿ ಬಾಯಿಲಿ, ಅಲ್ಲಿ ಏನ್ ನಡೀತಿದೆ ಗೊತ್ತಾಗಲ್ವಾ ಎಂದು ಏಕವಚನದಲ್ಲಿ ಗದರಿಸಿದ ಸಿಎಂ ಸಿಟ್ಟಿನಿಂದ ಹೊಡೆಯುವಂತೆ ಕೈ ಎತ್ತಿದ್ದಾರೆ. ಸಮಾವೇಶದಲ್ಲಿ ಯಾವನೋ ಅಲ್ಲಿ ಗಲಾಟೆ ಮಾಡುತ್ತಿರುವುದು, ಪರಿಸ್ಥಿತಿ ಮೇಲೆ ನಿಗಾ ಇಡಲು ಆಗಲ್ವಾ ಎಂದು ಸಿಎಂ ಏರು ಧ್ವನಿಯಲ್ಲಿ ಸಿಟ್ಟಾದರು. ಈ ವೇಳೆ ಸಚಿವ ಎಚ್.ಕೆ. ಪಾಟೀಲ್, ಎಂಬಿ ಪಾಟೀಲ್ ಅವರು ಸಿಎಂ ಅವರನ್ನ ಸಮಾಧಾನ ಮಾಡಿದರು. ಬ್ಯೂರೋ ರಿಪೋರ್ಟ್, ಎಂಕೆ ನ್ಯೂಸ್, ಬೆಳಗಾವಿ. ಅದೇ ಹೇಳೋದಲ್ಲ, ಈ ಸೋಗ್ನಿಂದ ಬಂದು ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ. ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದಾರೆ. ಇಂಥ ಸಾವಿರಾರು ಬರ್ಲಿ ಹೋಗ್ರಿ, ಇಂಥ ಕಪ್ಪು ಬಾವುಟ ಇಂಥ ಇದು ಸಿಎಂ ಅವ್ರು ಎಷ್ಟು ನೋಡಿದ್ದಾರೆ, ನಾವು ಎಷ್ಟು ನೋಡಿದೀವಿ. ಜನರಿಗೆ ಗೊತ್ತಿದೆ, ಯಾವ ಸೋಗುನು ಇಲ್ಲ, ಏನಿಲ್ಲ. ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಚಿಕೆ ಗೊತ್ತಿದೆ. ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಇದು ಅವರ ಹತಾಶ ಮನೋಭಾವವನ್ನು ನಿಮ್ಮ ಅಧ್ಯಕ್ಷರು ಎಚ್ಚರಿಕೆ ಸಂದೇಶ ಲಕ್ಷ್ಮಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗೃಹಲಕ್ಷ್ಮಿ ಅಚ್ಚರಿಯದೇ ಉಳಿದಿದ್ದಾರೆ. ಅಲ್ಲ, ನಿಮ್ಮ ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನು ಕೊಡಿದ್ದಾರೆ ಎಲ್ಲ ಕಾರ್ಯಕ್ರಮ. ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಹೇಳಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ, ನೇರವಾದ ಎಚ್ಚರಿಕೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿ ಬಳಗ ಕೂಡ ಇದೆ. ಅವರು ಈ ರೀತಿ ಮಾಡಿದ್ದಾರೆ, ನಮಗೂ ಕೂಡ ಮಾಡ್ಲಿಕ್ಕೆ ಇದೆ. ಮುಯಿಗೆ ಎಲ್ಲರಿಗೂ ಇದ್ದೇ ಇದೆ. ಅಂದ್ರೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮಕ್ಕೆ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಅಂದ್ರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನುಗ್ಲಿಕ್ಕೆ ಆಗೋದಿಲ್ವಾ? ನಮಗೂ ಶಕ್ತಿ ಇದೆ, ನಮಗೂ ಮಾಡುವಂತ ದಾರಿಗಳು ನೂರಾರು ಇದೆ.